ವಾಲ್ಯೂಮ್ ಆಫ್ 1000 ಗ್ರಾಮಲ್ಲಿದೆ ಹುಡುಗರ ಇದು. ಸೀಲ್ಡ್ ಪ್ಯಾಕೆಟ್ ಇಸ್ 1500 ಸೆಂಟಿಮೀಟರ್ ಕ್ಯೂಬ್. ವಿಲ್ ದ ಪ್ಯಾಕೆಟ್ ಫ್ಲೋಟ್ ಆರ್ ಸಿಂಕ್ ಇನ್ ಕೆರೋಸಿನ್ ಇಫ್ ದ ಡೆನ್ಸಿಟಿ ಆಫ್ ದ ಕೆರೋಸಿನ್ ಇಸ್ 0.8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್? ವಾಟ್ ವಿಲ್ ಬಿ ದ ವೆಯ್ಟ್ ಆಫ್ ದ ಕೆರೋಸಿನ್ ಡಿಸ್ಪ್ಲೇಸ್ಡ್ ಬೈ ದ ಪ್ಯಾಕೆಟ್? ಎರಡು ಪ್ರಶ್ನೆ ಇದೆ ಇಲ್ಲಿ ಅಲ್ವಾ. ಸೊ ಮೊದಲನೇದಾಗಿ ಗಿವನ್ ಬರ್ಕೊಳ್ಳೋಣ. ಗಿವನ್ ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ? 1000 ಗ್ರಾಮ್. ಇದು ಮಾಸ್ ಆಫ್ ದ ಆಬ್ಜೆಕ್ಟ್ ವಾಲ್ಯೂಮ್. ಮತ್ತು ನೆಕ್ಸ್ಟು ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ? 150 ಸೆಂಟಿಮೀಟರ್, 150 ಅಲ್ಲ 1500 ಸೆಂಟಿಮೀಟರ್ ಕ್ಯೂಬ್. ಮತ್ತು ಡೆನ್ಸಿಟಿ ಆಫ್ ಕೆರೋಸಿನ್ ಕೊಟ್ಟಿದ್ದಾರೆ 0.80 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಲ್ವಾ. ಸೊ ಇಲ್ಲೇನು ಯೂನಿಟ್ ಕನ್ವರ್ಟ್ ಮಾಡಿಲ್ಲ, ತಕ್ಷಣಕ್ಕೆ ನಮ್ಗೆ ಬೇಕಾಗಿಲ್ಲ ಅಲ್ವಾ. ಸೊ ಹಾಗಾಗಿ ನಾವೇನು ಕನ್ವರ್ಟ್ ಮಾಡೋದು ಬೇಡ. ನೆಕ್ಸ್ಟ್ ನಿಮ್ಮ ವರ್ಕಿಂಗ್. ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಏನಕ್ಕೆ ಬರಿತಾ ಇದ್ದೀನಿ ಇದು ಫಾರ್ಮುಲಾ ಅಂತ ಹೇಳಿದ್ರೆ, ನಮ್ಗೆ ಡೆನ್ಸಿಟಿ ಗೊತ್ತಾಯಿತು ಅಂತ ಹೇಳಿದ್ರೆ ಆಬ್ಜೆಕ್ಟಿಂದು ಡೆನ್ಸಿಟಿ ಆಫ್ ದ ಕೆರೋಸಿನ್ ಕಂಪೇರ್ ಮಾಡ್ಕೊಂಡು ನಾವು ಸಿಂಕ್ ಆಗುತ್ತಾ ಫ್ಲೋಟ್ ಆಗುತ್ತಾ ಅಂತ ಹೇಳ್ಬೋದು, ಮುಳುಗುತ್ತಾ ತೇಲುತ್ತಾ ಅಂತ ಹೇಳಿ ನೋಡ್ಬೋದು. ದೇರ್ ಫೋರ್ ಡೆನ್ಸಿಟಿ ಆಫ್ ದ ಆಬ್ಜೆಕ್ಟ್ ಇಸ್ ಈಕ್ವಲ್ ಟು ಮಾಸ್ ಇಸ್ 1000, ವಾಲ್ಯೂಮ್ ಇಸ್ 1500. ಸೊ ಈ ರೀತಿಯಲ್ಲಿ ನಾವು 20 2 5 2s 5 3s, ಸೊ 2/3 ಆಯಿತು. 2/3 ಏನು ಬರುತ್ತೆ? 1/3 0.3333, 2/3 0.666, ಸೊ 67 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳಿ ಬರ್ಕೊಳ್ಳೋಣ. ಸರಿನಾ? ಸೊ ಆ್ಯಸ್ ಡೆನ್ಸಿಟಿ ಆಫ್ ಆಬ್ಜೆಕ್ಟ್ ಇಸ್ ಲೆಸ್ ದ್ಯಾನ್ ಡೆನ್ಸಿಟಿ ಆಫ್ ಕೆರೋಸಿನ್, ಏನು ಹೇಳ್ಬೋದು? ದಿಸ್ ಇಂಪ್ಲೈಸ್ ದ ಆಬ್ಜೆಕ್ಟ್ ವಿಲ್ ಹೌದು ಫ್ಲೋಟ್. ಸರಿ ತಾನೇ? ತೇಲುತ್ತದು ಅಲ್ವಾ. ಇದನ್ನು ಅಂಡರ್ಲೈನ್ ಮಾಡಿ. ಇವಾಗ ವೆಯ್ಟ್ ಆಫ್ ದ ಕೆರೋಸಿನ್ ಡಿಸ್ಪ್ಲೇಸ್ ಬಗ್ಗೆ ಮಾತಾಡ್ತಾರೆ. ಮೊದಲನೇದಾಗಿ ನಾನು ಕಂಟೈನರ್ ಬಿಡ್ತಾ ಇದ್ದೀನಿ, ಕೆರೋಸಿನ್ ಇಷ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾವು ಒಂದು ಆಬ್ಜೆಕ್ಟ್ ಇದ್ರೊಳಗಡೆ ಇಡ್ತು ಅಂತ ಹೇಳಿದ್ರೆ ತೇಲುತ್ತೆ, ಮುಳುಗಲ್ಲ. ಆದ್ರೂ ಇಷ್ಟು ಹೋಗಿದೆಯಲ್ಲ ಆಬ್ಜೆಕ್ಟು, ಈ ಭಾಗ ಹೋಗಿದೆ ಆಬ್ಜೆಕ್ಟು, ಸರಿ ತಾನೆ? ಈ ಭಾಗ ಹೋಗಿದೆ. ಹಾಗಾಗಿ ಸ್ವಲ್ಪ ಒಂದಷ್ಟು ಕೆರೋಸಿನ್ ಮೇಲ್ ಬರುತ್ತೆ, ಸರಿ ತಾನೆ? ಎಷ್ಟು ಮೇಲ್ ಬರುತ್ತೆ? ವಿಲ್ ಇಟ್ ಬಿ ಈಕ್ವಲ್ ಟು ದ ಮಾಸ್, ನಾಟ್ ಮಾಸ್, ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್? ಸಿಂಕಿಂಗಲ್ಲಿ ನೋಡಿದ್ರಿ ನಾವು, ಇಲ್ಲೂ ಅದೇ ಥರ ಆಗುತ್ತಾ? ಅಲ್ಲ, ತಪ್ಪದು. ದಿಸ್ ವಾಲ್ಯೂಮ್ ಇಸ್ ನಾಟ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದ ಆಬ್ಜೆಕ್ಟ್, ಸರಿನಾ? ಇದು ಮುಖ್ಯ, ಸರಿನಾ? ಆ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಇಲ್ಲಿ ಮಾಡೋದಕ್ಕಾಗಲ್ಲ. ಬಟ್ ಹೇಗೆ ಕಂಡುಹಿಡಿಯೋದು ಹಾಗಾದರೆ? ಹೇಗಂತ ಹೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆ್ಯಸ್ ದ ಆಬ್ಜೆಕ್ಟ್ ಇಸ್ ಫ್ಲೋಟಿಂಗ್ ಅಲ್ವಾ, ದಿಸ್ ಇಂಪ್ಲೈಸ್, ಇದರಿಂದ ಏನು ಹೇಳ್ಬೋದು ನಾವು? ಇದರಿಂದ ಏನು ಹೇಳ್ಬೋದು ಅಂತ ಹೇಳಿದ್ರೆ, ದ ವೆಯ್ಟ್ ಆಫ್ ದ ಡಿಸ್ಪ್ಲೇಸ್ಡ್ ಕೆರೋಸಿನ್ or fluid will be equal to weight of the object ಅಲ್ವಾ. ಇದು ನಿಜ ಆಯಿತು ಅಂತ ಹೇಳಿದ್ರೆ ಒಂದು ವಸ್ತು ಫ್ಲೋಟ್ ಆಗೋದು, ಇಲ್ಲ ಅಂತ ಹೇಳಿದ್ರೆ ಫ್ಲೋಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಸೊ ವೆಯ್ಟ್ ಆಫ್ ಎನ್ ಆಬ್ಜೆಕ್ಟ್ ಹೇಗೆ ಕಂಡುಹಿಡಿಯೋದು? ಮಾಸ್ ಆಫ್ ದ ಆಬ್ಜೆಕ್ಟ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಮಾಸ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ? 1000 ಗ್ರಾಮ್ ಇದೆ. ಕೆ ಜಿ ಕನ್ವರ್ಟ್ ಮಾಡೋಣ, 10⁻³ 1000 ಅಂತ ಹೇಳಿದ್ರೆ 10⁻³ ಅಲ್ವಾ. ಕೆ ಜಿ ಕನ್ವರ್ಟ್ ಮಾಡೋಕ್ಕೆ 10⁻³ ಜೊತೆ ಮಲ್ಟಿಪ್ಲೈ ಮಾಡಿ ಕೆ ಜಿ ಅಂತ ಬರ್ಕೊಬೋದು. ಇವೆರಡು ಕ್ಯಾನ್ಸಲ್ ಹಾಕ್ಕೊಂಡು ದಿಸ್ ವಿಲ್ ಬಿ 1 kg ಇಂಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಷ್ಟು ಬರ್ತಿದೋ? 10 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಯುವರ್ ನ್ಯೂಟನ್. ಸೊ ಕೊನೆಯದಾಗಿ ವೆಯ್ಟ್ ಆಫ್ ಕೆರೋಸಿನ್ ಡಿಸ್ಪ್ಲೇಸ್ಡ್ ಎಷ್ಟು ಹುಡುಗರ? 10 ನ್ಯೂಟನ್ ಅಲ್ವಾ. ಇವೆರಡು ಒಂದೇ ಯೂನಿಟ್, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲ ಸಣ್ಣ ಪುಟ್ಟ ವಿಷಯಗಳು ಗೊತ್ತಿರಬೇಕು. ನ್ಯೂಟನ್ನು ಇದು ಎರಡು ಒಂದೇನೇ, ಗೊತ್ತಾಯ್ತಾ?
ಮತ್ತು ಇದೆಲ್ಲ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ಇದು 1 ಹೇಗೆ ಬಂತು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಇದೆಲ್ಲ 1 ಹೇಗೆ ಬಂತು ಅಂತ ತಿಳ್ಕೊಳೋದಕ್ಕೆ ಎಕ್ಸ್ಪೊನೆಂಟ್ಸ್ ಉಪಯೋಗಿಸ್ಬೇಕು. ಸೊ ಪ್ರತಿಯೊಂದು ವಿಷಯನೂ ಬೇಸಿಕ್ಸ್ ಮೇಲೆ ಡಿಪೆಂಡೆಂಟು. ನೀವು ಒಂದು ಬೇಸಿಕ್ ಅರ್ಥ ಮಾಡ್ಕೊತು ಅಂತ ಹೇಳಿದ್ರೆ ಇದೆಲ್ಲ ಮಾಡೋದು ಸುಲಭ ಆಗುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾಯಿದ್ದೇನೆ, ಏನಕ್ಕಂತ ಹೇಳಿದ್ರೆ ಅದು ನಿಜ. ಅದು ಅದ್ರ ಮೇಲೆ ನೀವು ವರ್ಕ್ ಮಾಡ್ತು ಅಂತ ಹೇಳಿದ್ರೆ ಇವೆಲ್ಲ ಸುಲಭ ಆಗುತ್ತೆ. ಕಾನ್ಸೆಪ್ಷಲಿ ನಿಮಗೆ ನೀವೆಲ್ಲ ಕಷ್ಟ ಆಗೋಲ್ಲ, ನಿಮ್ಗೆ ಅಷ್ಟು ಬುದ್ಧಿ ಇದೆ, ನನಗೆ ಗೊತ್ತಿದೆ. ಪ್ರತಿಯೊಬ್ಬ ಹುಡುಗನಿಗೂ ಏನು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಒಂದು ಮಗುಗೆ, ನೀವು ಹುಡುಗರು ಇದ್ದೀರಲ್ಲ, ನಿಮ್ಗೇನು ಕಷ್ಟ ಆಗುತ್ತೆ, ನಿಮ್ಗೆ ಏನು ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ 99% ಹುಡುಗರಿಗೆ ಅಂತ ಹೇಳಿದ್ರೆ, ಇನ್ಕ್ಲೂಡಿಂಗ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್, ಹುಡುಗರು ಅಂತ ಹೇಳಿದ್ರೆ 2 ಬೋತ್ ಜೆಂಡರ್ಸ್, ಆಯಿತಾ. ನಿಮ್ಗಳಿಗೆ ಏನು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ಯೂನಿಟ್ ಕನ್ವರ್ಷನ್ನು ಕಾನ್ಸೆಪ್ಷಲಿ ನಿಮ್ಗೆ ಅರ್ಥ ಮಾಡ್ಕೊಂಡ್ಬಿಡ್ತೀರಾ. ನಾನು ಎದುರುಗಡೆ ಹಿಂಗೆ ಕಂಡ್ರೆ ಇದು ಹಿಂಗೆ ಕನ್ವರ್ಟ್ ಮಾಡೋದು ಯೂನಿಟ್ ಅಂತ ಹೇಳಿದ್ರೆ ಟಕ್ ಅಂತ ಆನ್ಸರ್ ಬರುತ್ತೆ ಅವ್ರಿಗೆ. ಎಲ್ಲಿ ನಿಮ್ಗೆ ತೊಂದರೆ ಆಗೋದು ಅಂತ ಹೇಳಿದ್ರೆ ಇದು ಮೆಜಾರಿಟಿ ಕಷ್ಟ ಬೀಳೋರಲ್ಲಿ 99% ಏನು ಕಷ್ಟ ಬೀಳೋದು ಅಂತ ಹೇಳಿದ್ರೆ ಅವ್ರ ಬೇಸಿಕ್ಸ್ ಸರಿ ಇರಲ್ಲ, ಮ್ಯಾಥ್ಸ್ ಬೇಸಿಕ್ಸು, ಆಯಿತಾ. ಓಕೆ, ಇನ್ನೊಂದು ಭಾಷಣ ಕೊಡೋದಕ್ಕೆ ಹೋಗಲ್ಲ, ಸಾಕು, ಇವಾಗ ಕಾಪಿ ಮಾಡ್ಕೊಂಬಿಡಿ.